ಬಂದು ಏನೋ ಅಂತಾರೆ ಅನ್ನಿಸ್ಕೋಬೇಕು. ನಾಳೆ ಯಾವುದೋ ಗೊತ್ತಿಲ್ಲದೆ ಇರೋ ಜಾಗಕ್ಕೆ, ದೇಶಕ್ಕೆ ನಿಮ್ಮನ್ನೆಲ್ಲ ಬಿಟ್ಟು ಹೋಗಬೇಕು. ಟ್ರೀಟ್ಮೆಂಟಿಗೆ ಹೋಗ್ತಿದ್ಯಲ್ವಾ ಅಕ್ಕ? ನೀನು ಹುಷಾರಾಗ್ಲಿ ಅಂತ ತಾನೇ ಇದೆಲ್ಲ ಮಾಡ್ತಿರೋದು. ನಾನು ನಡೀತಾ ಇದ್ರೆ ಪ್ರೀತಿಗೆ ಲಾಯಕ್ಕಲ್ವ ಪ್ರದ್ಯುಮ್ನ? ಯಾಕಕ್ಕ ಹೀಗಂತ್ಯ? ನೀನು ಹೇಗೆ ಇರು, ನನ್ನ ಪ್ರೀತಿ ಯಾವತ್ತೂ ಕಡಿಮೆ ಆಗಲ್ಲ. ನಾನಿವತ್ತು ಏನಾಗಿದ್ದೀನೋ ಅದಕ್ಕೆಲ್ಲ ನೀನೇ ಕಾರಣ. ನೀನಿನ ಪ್ರೀತಿ ಮಾಡದೇ ಇದ್ರೆ ನನ್ನ ಉಸಿರು ನಿಂತು ಹೋಗತ್ತೆ. ಪ್ರದ್ಯುಮ್ನ, ನಾನು ನಿನ್ನನ್ನು ಬಿಟ್ಟಿರ್ಬೋದು ಅನ್ಕೊಂಡಿದ್ಯಾ? ನಾನು ನಡೀತಾ ಇರೋ ಪರವಾಗಿಲ್ಲ ಪ್ರದ್ಯುಮ್ನ, ನಾನು ಇಲ್ಲೇ ಇರ್ತೀನಿ. ನನ್ನನ್ನು ಎಲ್ಲೂ ಕಳಿಸ್ಬೇಡ ಪ್ಲೀಸ್. ಬೇರೆ ಯಾವ ಖುಷಿನೂ ಇಲ್ಲ ನನ್ನ ಜೀವನದಲ್ಲಿ. ಪ್ರದ್ಯುಮ್ನ ಪ್ಲೀಸ್, ಇದನ್ನು ಕಿತ್ಕೋಬೇಡ. ಹಾಗನ್ಬೇಡಕ್ಕ, ನನಗೆ ತಡ್ಕೊಳಕ್ಕಾಗಲ್ಲ. ನಿನಗಿಷ್ಟೆಲ್ಲ ಬೇಜಾರಾಗತ್ತೆ ಅಂದ್ರೆ ನೀನು ಎಲ್ಲಿಗೂ ಹೋಗ್ಬೇಡ ಅಕ್ಕ, ಮನೇಲೇ ಇರು. ನಿನ್ ಖುಷಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ನಾನು. Thank you so much. ಆಮ್ರಪಾಲಿ, ಹೋಗ್ಬೇಡ ಆಮ್ರಪಾಲಿ. ಪುಟಾಣಿ, ನಂಗೆ ಯಾವ ಕಾರಣನೂ ಕೊಡ್ಬೇಡ. ನೀನ್ ಹೋಗಕ್ ನನ್ ಬಿಡಲ್ಲ. ನಾನು ಹೋಗ್ಲೇಬೇಕು ಪುಟಾಣಿ. ನೀನ್ ಯಾಕೆ ಹೋಗ್ಬೇಕು? ನೀನ್ ಮಾಡ್ದಿರೋ ತಪ್ಪಿಗೆ ನಿನ್ಗೆ ಯಾಕೆ ಪನಿಷ್ಮೆಂಟ್ ಆಮ್ರಪಾಲಿ? ನಾನ್ ಮನೆಯವ್ರ ಹತ್ರ ಮಾತಾಡ್ತೀನಿ. ನೀನ್ ಈ ಮನೇಲೆ ನಮ್ ಜೊತೆನೆ ಇರ್ಬೇಕು. ಪುಟಾಣಿ, ಪ್ಲೀಸ್ ಆಮ್ರಪಾಲಿ, ನೀನ್ ಇಲ್ದೆ ನಾನು ಒಬ್ಳೆ ಆಗ್ಬಿಡ್ತೀನಿ. ಪುಟಾಣಿ, ನೀನ್ ಹೀಗ್ ಮಾಡಿದ್ರೆ ನಂಗೆ ತುಂಬಾ ಕಷ್ಟ ಆಗತ್ತೆ. ಎಷ್ಟೇ ಆದ್ರೂ ನಾನು ಈ ಮನೆಗೆ ಅತಿಥಿ. ಯಾವತ್ತಿದ್ರೂ ಹೊರಡ್ಲೇಬೇಕಿತ್ತಲ್ವಾ? ಇದು ನನ್ ಮನೆ ಅಲ್ಲ ಪುಟಾಣಿ. ಇಲ್ಲ, ಇದ್ ನಿನ್ ಮನೆನೆ. ನಾವೆಲ್ಲ ನಿನ್ನವ್ರೆ. ನನ್ನ ಬಿಟ್ಟು ಹೋಗ್ತಾ ಇದೀಯಾ? ಸರಿನಾ ಇದು? ನನ್ ಫ್ರೆಂಡ್ ಆಗಿರ್ತೀನಿ ಅಂದೆ, ಫ್ರೆಂಡ್ ಬಿಟ್ಟು ಹೋಗ್ತಾರಾ? ಪುಟಾಣಿ, ನಂಗೆ ಯಾರು ಬೇರೆ ಫ್ರೆಂಡ್ಸ್ ಇಲ್ಲ. ಯಾರು ನನ್ ಜೊತೆ ಮಾತೇ ಆಡೋಲ್ಲ. ಈ ಮನೇಲಿರೋ ದೊಡ್ಡವ್ರಿಗೆ ನನ್ ಬಗ್ಗೆ ಯೋಚನೆನೇ ಇಲ್ಲ. ಅಮ್ಮ ಯಾವಾಗ್ಲೂ ಬೈತಾ ಇರ್ತಾರೆ. ನಿನಾಧಾನ್ಯ ಯಾವಾಗ್ಲೂ ತಮಾಷೆ ಮಾಡ್ತಾರೆ. ಬೊಗ್ಲೆ ಬೃದ ಅಂತ ರೇಗಿಸ್ತಾ ಇರ್ತಾರೆ. ನಾನ್ ಹುಚ್ಚಿ ಅನ್ನೋ ತರ ನೋಡ್ತಾರೆ ಎಲ್ರು ನನ್ನ. ನನ್ನ ಫ್ರೆಂಡ್ ಅಂತ ನೋಡೋಳ್ ನೀನ್ ಒಬ್ಳೆ. ಈಗ ನೀನು ನನ್ನ ಬಿಟ್ಟು ಹೋಗ್ತಾ ಇದ್ಯಾ? ನಿಧಾನ್ಯ ಆಮ್ರಪಾಲಿಗೆ ಹೋಗ್ಬೇಡ ಅಂತ ಹೇಳಿ ಪ್ಲೀಸ್. ಪುಟಾಣಿ, ಸಮಾಧಾನ ಮಾಡ್ಕೊ. ನಮಗೂ ತುಂಬಾ ಬೇಜಾರಾಗ್ತಿದೆ, ಆದ್ರೆ ಏನು ಮಾಡಕ್ ಆಗಲ್ಲ ಪುಟಾಣಿ. ಯಾಕಾಗಲ್ಲ? ನಾನ್ ಮಾತಾಡ್ತೀನಿ ಮಾಯಿ ಹತ್ರ. ಅಣ್ಣಂಗ್ ಹೋಗಿ ಹೇಳೋಣ. ಪುಟಾಣಿ, ನಾನು ಹೋಗ್ಲೇಬೇಕು. ಏನೇ ಮಾಡಿದ್ರು ಇಲ್ಲಿರಕ್ಕಾಗಲ್ಲ. ನೀನ್ ಹೀಗ್ ಮಾಡಿದ್ರೆ ನನಗ್ ತಡ್ಕೊಳಕ್ ಆಗಲ್ಲ. ತುಂಬಾ ಕಷ್ಟ ಆಗುತ್ತೆ. ನಾನು ಹೋಗ್ಲೇಬೇಕು. ಒಬ್ರನ್ನೊಬ್ರು ಚೆನ್ನಾಗಿ ನೋಡ್ಕೊಳ್ಳಿ. ಆಪದ್ ಬಾಂಧವ
ಆಪದ್ ಬಾಂಧವನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಅವನ್ಗೆ ನಿಮ್ಮನ್ನ ಬಿಟ್ರೆ ಬೇರೆ ಯಾರೂ ಇಲ್ಲ. ಅವನ್ ಬೇಜಾರಾಗದೆ ಇರೋ ಹಾಗೆ ನೋಡ್ಕೊಳ್ಳಿ, ಆಯ್ತಾ? ನಾನು ಮತ್ತೆ ಬದುಕುಳಿಯುವ ಸಾಧ್ಯತೆ ಇಲ್ಲವೆಂದುಕೊಂಡಿದ್ದೆ. ಹೇಗೆ ಬದುಕಿ ಬಂದೆ? ನೀನು ಯಕ್ಷ ಮಂತ್ರವನ್ನು ಹುಡುಕಬೇಕು. ಮಣಿಭದ್ರ ಯಕ್ಷ ದೇವರ ಮಂತ್ರ ನಿನಗೆ ಸಿಕ್ಕಿದರೆ ಪದಕದ ಕಡೆಗೆ ದಾರಿ ತೋರಿಸುತ್ತದೆ. ಆ ಮಂತ್ರ ಪಡೆಯುವುದು ಹೇಗೆ? ಭೂಲೋಕದಲ್ಲಿ ಪುರಾತನ ದೇವಸ್ಥಾನ ಒಂದಿದೆ. ಆ ದೇವಸ್ಥಾನವಿರುವ ಜಾಗಕ್ಕೆ ಘೋರ ಸಮುದ್ರವೆಂದು ಕರೆಯುತ್ತಾರೆ. ಆ ಊರಿನ ಒಂದು ಕುಟುಂಬಕ್ಕೆ ಈ ಯಕ್ಷ ಮಂತ್ರವನ್ನು ಕಾಪಾಡುವ ಜವಾಬ್ದಾರಿಯನ್ನು ಮಣಿಭದ್ರ ಯಕ್ಷ ಒಪ್ಪಿಸಿದ್ದಾನೆ. ಅವರ ಮೂಲಕ ನೀನು ಯಕ್ಷ ಮಂತ್ರವನ್ನು ಪಡೆಯಬಹುದು. ಯಕ್ಷ ಮಂತ್ರ ಒಂದೇ ನನಗಿರುವ ದಾರಿ. ಆಮ್ರಪಾಲಿ ಎಲ್ಲೋದ್ರು? ಆಮ್ರಪಾಲಿ, ಆಮ್ರಪಾಲಿ! ಅಣ್ಣ, ಏನಾಯ್ತು? ಆಮ್ರಪಾಲಿ ಎಲ್ಲಿ? ಗೊತ್ತಿಲ್ಲ ಪುಟಾಣಿ, ಇಲ್ಲೇ ಇದ್ರು. ಹಾವು ಕಚ್ಚಿದೆ, ಸಾಯೋ ತರ ಇದಾರೆ ಅಂದ್ರೆ ಎಲ್ಲಿದಾರ್ರಿ? ಏನ್ ಆಟ ಆಡ್ತಿದ್ರ ನಮ್ಮ ಹತ್ರ? ಏ ರಾಜು, ಬಾರ ಹೋಗೋಣ. ಎಲ್ಲೋದ್ಲಣ್ಣ ಆಮ್ರಪಾಲಿ? ಹೇಗೋದ್ಲು? ಅಂದ್ರೆ ಆಮ್ರಪಾಲಿ ಹುಷಾರಾಗ್ಬಿಟ್ಲಾ? ಅಸಾಧ್ಯ, ಅಸಾಧ್ಯ! ಈ ಕ್ಷುದ್ರ ಗಂಧರ್ವ ಕನ್ಯೆ ಹೇಗೆ ಓಡಾಡುತ್ತಿದ್ದಾಳೆ? ಅವಳ ಕಾಲುಗಳ ಮೇಲೆ ಮಹಾಪ್ರಭು, ನನ್ನ ಪ್ರಾಣದ ಮೇಲೆ ಭಯವಿಟ್ಟು ಕೇಳುತ್ತಿದ್ದೇನೆ. ಆಮ್ರಪಾಲಿ ನೀವಂದುಕೊಂಡಿದ್ದಕ್ಕಿಂತ ಶಕ್ತಿಶಾಲಿಯಾಗಿದ್ದರೆ ಏನು ಮಾಡುತ್ತೀರಿ? ಯೋಚನೆ ಮಾಡಿ ಮಹಾಪ್ರಭು, ಆಕೆ ಇಷ್ಟರೊಳಗೆ ಸಾಯಬೇಕಿತ್ತು, ಆದರೆ ಬದುಕಿದ್ದಾಳೆ. ಹಿರಣ್ಯ ಗರ್ಭಕ್ಕೆ ಹೋಗಿ ಮಾಯಾದ್ವಾರವನ್ನು ತೆಗೆದಿದ್ದಾಳೆ. ನೀನು ಹೇಳುವುದು ನಿಜ ವಕ್ರಬುದ್ಧಿ. ಸಾಮಾನ್ಯ ಶಕ್ತಿಯುಳ್ಳ ಗಂಧರ್ವನ ಕೈಯಲ್ಲಿ ಮಾಯಾದ್ವಾರವನ್ನು ತೆಗೆಯುವುದು ಅಸಾಧ್ಯ. ಈಗ ನೋಡಿದರೆ ಕಾರ್ಕೋಟಕ ವಿಷವನ್ನು ಗೆದ್ದು ಓಡಾಡುತ್ತಿದ್ದಾಳೆ. ದೇವಾನು ದೇವತೆಗಳೇ ಕಾರ್ಕೋಟಕ ಕುಡಿದು ಸೋಮುವಿಲ್ಲದೆ ಬದುಕುವುದು ಕಷ್ಟ. ಆಮ್ರಪಾಲಿಗೆ ಇದೆಲ್ಲವನ್ನು ಗೆಲ್ಲುವ ಶಕ್ತಿ ಇದೆಯೇ? ಛೇ, ಇಲ್ಲ. ಆಕೆ ಭದ್ರದೇವನ ಮಗಳು. ಇವರೇನು ದೊಡ್ಡ ಮಾಯಾವಿಗಳಲ್ಲ. ಅವಳೊಂದಿಗೆ ಬೇರೆ ಯಾರೋ ಇರಬೇಕು. ಹೌದು ಹೌದು ಹೌದು. ಆದರೂ ಭೂಲೋಕದಲ್ಲಿ ಬೇರೆ ಯಾವ ಗಂಧರ್ವರಿದ್ದಾರೆ ಮಹಾಪ್ರಭು? ಒಬ್ಬನನ್ನು ಬಿಟ್ಟು. ರಾಜಕುಮಾರ. ಆಮ್ರಪಾಲಿ ರಾಜಕುಮಾರನನ್ನು ಹುಡುಕಿ ಬಿಟ್ಟಳೆ. ಇಬ್ಬರು ಒಟ್ಟಿಗಿರುವರೆ. ಅಲ್ಲ, ಏನಾಗ್ತಿದೆ ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ ಪುಟಾಣಿ. ನಂಗೂ ಅಷ್ಟೇ ಅಣ್ಣ. ಆಮ್ರಪಾಲಿ ಅಲ್ಲೇ ಇದ್ಲು, ಅವಳ ತುಟಿ ಎಲ್ಲ ನೀಲ್ಗಟ್ಟಿತ್ತು, ಆದ್ರೆ ಈಗ ನೋಡಿದ್ರೆ ಕಾಣ್ತಾನೆ ಇಲ್ಲ. ಅಲ್ಲ, ಯಾರಾದ್ರೂ ಅವ್ರನ್ನ ಕರ್ಕೊಂಡು ಹೋದ್ರ? ಅವಳಿಗೆ ನಮ್ಮನ್ ಬಿಟ್ರೆ ಬೇರೆ ಯಾರು ಗೊತ್ತಣ್ಣ? ಅವಳೇ ಎದ್ದು ಹೋಗಿದ್ದಾಳಣ್ಣ. ನಾನ್ ಸೂರ್ಯದೇವನ್ ಪ್ರಾರ್ಥನೆ ಮಾಡಿದ್ದೀನಲ್ಲ, ಅದನ್ನ ಕೇಳ್ಸಿರ್ಬೇಕು. ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಯಾರಾದ್ರೂ
ಹುಡುಗಿನ ನೋಡಿದ್ರಾ? ಓ ನೋಡ್ದೆ, ತೆಳ್ಳಿಗೆ ಬೆಳ್ಳಿಗೆ ಇದ್ಲು, ಈ ಕಡೆನೆ ಹೋದ್ಲು. ನಾನ್ ಹೇಳಿಲ್ವಾ ಎಲ್ಲ ಸೂರ್ಯದೇವನ್ ಕೆಲ್ಸನೇ. ಬಾ ಹೋಗ್ ಹುಡ್ಕೋಣ. ಸರಿ ಬಾ ಪುಟಾಣಿ. ಹೇಳು ನಿನಾಥ್. ಅರ್ಜೆಂಟ್ ಆಗಿ ಬರ್ಬೇಕಾ? ಎಲ್ಲಿಗೆ? ಸರಿ ಆಯ್ತು. ಏನಾಯ್ತಣ್ಣ? ಎಮರ್ಜೆನ್ಸಿ ಇದೆ, ಅರ್ಜೆಂಟ್ ಆಗಿ ಬಾ ಅಂತಿದ್ದಾನೆ ನಿನಾದು. ಅವನ ಹತ್ರ ಹೋಗೋದಾ ಆಮ್ರಪಾಲಿನ ಹುಡ್ಕೋದಾ? ಆಮ್ರಪಾಲಿ ಹುಡುಕ್ಬೇಕಣ್ಣ. ಈಗೇನೋ ಆರಾಮಾಗಿದ್ದಾಳೆ, ಅವಳಗ್ ಮತ್ತೇನಾದ್ರೂ ಆಗೋದ್ರೆ? ಅಲ್ಲ ಪುಟಾಣಿ, ನಿನ್ನಾದ್ ಎಮರ್ಜೆನ್ಸಿ ಅಂತಿದ್ದಾನೆ. ಮೊದ್ಲು ಅವನ ಹತ್ರ ಹೋಗಿ ಬರ್ಬೇಕು, ಆಮೇಲೆ ನಾನೇ ಆಮ್ರಪಾಲಿನ ಹುಡುಕ್ತೀನಿ. ಐ ಪ್ರಾಮಿಸ್. ಈಗ ಬಾ. ನೀವು ಇಲ್ಲೇನ್ ಮಾಡ್ತಿದ್ದೀರಾ? ನಿಮ್ಗೆ ವಿಡಿಯೋ ಕಳ್ಸಿದ್ ಯಾರು? ನೋಡಪ್ಪ, ನಮ್ಗೇನು ಗೊತ್ತಿಲ್ಲ, ನಮ್ಮನ್ ಬಿಟ್ಬಿಡಿ. ನೋಡಿ, ನಿಮಗ್ ತೊಂದರೆ ಕೊಡಕ್ ನಾವಿಲ್ಲಿ ಬಂದಿಲ್ಲ. ಮಗನ್ ಕಳ್ಕೊಂಡಿದ್ದೀರಾ, ನಿಮ್ ಕಷ್ಟ ನಮಗ್ ಅರ್ಥ ಆಗುತ್ತೆ. ಆದ್ರೆ ವಿಡಿಯೋ ಕಳ್ಸಿದ್ ಯಾರಂತ ನಮಗ್ ಗೊತ್ತಾಗ್ಬೇಕು. ನಮ್ಗೆ ಯಾವ ಮಗನೂ ಇಲ್ಲ, ನಮ್ಮನ್ನು ಬಿಟ್ಬಿಡಿ. ಯಾವ ಮಗನೂ ಇಲ್ಲ ಅಂದ್ರೆ ಪೃಥ್ವಿ ನಿಮ್ ಮಗ ಅಲ್ವಾ? ಅಲ್ಲ, ಪೃಥ್ವಿ ನಮ್ಮ ಮಗನೂ ಅಲ್ಲ, ಇವಳು ನನ್ನ ಹೆಂಡತಿನೂ ಅಲ್ಲ. ನಾವು ನಟರು ಸರ್. ನಾವು ಜೂನಿಯರ್ ಆರ್ಟಿಸ್ಟು, ಯಾರೋ ಕರೆದು ಆಕ್ಟ್ ಮಾಡ್ಸಿದ್ರು, ನಾವು ಮಾಡಿದ್ವಿ ಅಷ್ಟೇ. ಆಕ್ಟರ್ಸಾ? ಯಾರ್ ಕರ್ಸಿದ್ ನಿಮ್ಮನ್ನ? ಯಾರು ಅಂತ ಗೊತ್ತಿಲ್ಲ, ಫೋನ್ ಮಾಡಿ ದುಡ್ಡು ಕೊಡ್ತೀವಿ, ಇಂಥ ದಿನ ಇಷ್ಟೊತ್ತಿಗೆ ಬಂದು ಗಲಾಟೆ ಮಾಡಿ ಅಂತ ಹೇಳಿದ್ರು, ಮಾಡಿದ್ವಿ ಅಷ್ಟೇ. ನೀನಾ ಆ ಫೋಟೋ ತೋರ್ಸು.